47 ದಿನ ಆಸ್ಪತ್ರೆಯಲ್ಲಿದ್ದು ಸರ್ಜರಿ ಮಾಡಿಸಿಕೊಳ್ಳದೆ ದಾಸ ಡಿಸ್ಚಾರ್ಜ್. ಹೊಸಕೆರೆಹಳ್ಳಿಯಲ್ಲಿರುವಂತಹ ಪತ್ನಿ ನಿವಾಸಕ್ಕೆ ದರ್ಶನ್ ಶಿಫ್ಟ್ ಆಗಿದ್ದೇಕೆ? ಜಾಮೀನು ಪಡೆದ 6 ದಿನಗಳ ಬಳಿಕ ಜಗದೀಶ್ ರಿಲೀಸ್. ಈ ಸುದ್ದಿಗಳನ್ನು ನೋಡೋಣ. ದಾಸ ಡಿಸ್ಚಾರ್ಜ್ ನ್ಯೂಸ್ ಟಾಪ್ ನಲ್ಲಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ತೂಗುದೀಪ ಕೊನೆಗೂ ಆಸ್ಪತ್ರೆಯಿಂದ ಬುಧವಾರ ಬೆಳಗ್ಗೆ ಬಿಡುಗಡೆಯಾಗಿದ್ದಾರೆ. ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಸಿಕ್ಕಿ ಬೆನ್ನು ನೋವು ಅಂತ ಆಸ್ಪತ್ರೆ ಸೇರಿದ್ದ ದರ್ಶನ್ 47 ದಿನಗಳ ಆಸ್ಪತ್ರೆ ವಾಸ ಈ ಮೂಲಕ ಅಂತ್ಯವಾಗಿದೆ. ನವೆಂಬರ್ 1ರಂದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ದಾಖಲಾಗಿದ್ದರು. ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ದ ನಟ ಆಸ್ಪತ್ರೆಯಲ್ಲೇ ಇದ್ದು ಚಿಕಿತ್ಸೆ ಪಡೆದುಕೊಂಡರು. ಸರ್ಜರಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪೂರ್ಣಾವಧಿ ಬೇಲ್ ಸಿಕ್ಕ ಬೆನ್ನಲ್ಲೇ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸದೆ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಸಹೋದರ ದಿನಕರ್ ಬಿಜಿಎಸ್ ಆಸ್ಪತ್ರೆ ಬಳಿ ಬಂದಿದ್ರು. ಪುತ್ರನ ಹೆಗಲ ಮೇಲೆ ಕೈಯಿಟ್ಟು ಆಸರೆ ಪಡೆದಿದ್ದ ದಾಸ ಕುಂಟುತ್ತಲೇ ಕಾರ್ ಹತ್ತಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಂತೆ ಆರ್ಆರ್ ನಗರದಲ್ಲಿರುವ ತನ್ನ ಮನೆಗೆ ತೆರಳದೆ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಇರುವ ಪತ್ನಿಯ ನಿವಾಸಕ್ಕೆ ದರ್ಶನ್ ತೆರಳಿದ್ದಾರೆ. 3-4 ದಿನ ಅಲ್ಲೇ ಇದ್ದು ಬಳಿಕ ಮೈಸೂರಿಗೆ ಹೋಗ್ತಾರೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ಮೈಸೂರಿಗೆ ಹೋಗಬೇಕು ಅಂದ್ರೆ ಕೋರ್ಟ್ ಅನುಮತಿ ಬೇಕೇ ಬೇಕು. ಯಾಕಂದ್ರೆ ಜಾಮೀನಿನ ಷರತ್ತಿನಲ್ಲಿ ಕೋರ್ಟ್ ವ್ಯಾಪ್ತಿ ಬಿಟ್ಟು ಎಲ್ಲಿಗೂ ತೆರಳುವಂತಿಲ್ಲ ಅಂತ ಹೇಳಲಾಗಿದೆ. ಆಪರೇಷನ್ ಮಾಡದಿದ್ರೆ ಲಕ್ವಾ ಹೊಡೆಯುತ್ತೆ, ಆಪರೇಷನ್ಗಾಗಿ ಬೇಲ್ ಕೊಡಿ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು. ಆರೋಗ್ಯದ ದೃಷ್ಟಿಯಿಂದ ಕೋರ್ಟ್ ಕೂಡ ಮಧ್ಯಂತರ ಬೇಲ್ ಮಂಜೂರು ಮಾಡಿತ್ತು. ವಿಚಾರಣೆ ವೇಳೆ ಡಿಸೆಂಬರ್ 11ರಂದು ದರ್ಶನ್ ಆಪರೇಷನ್ಗೆ ಒಳಗಾಗ್ತಾರೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮಾಹಿತಿ ನೀಡಿದ್ರು. ಆದರೆ ಆಪರೇಷನ್ ಮಾಡಿಸಿಕೊಳ್ಳದೆ ಮನೆಗೆ ಶಿಫ್ಟ್ ಆಗಿದ್ದಾರೆ. ಹೀಗಾಗಿ ದರ್ಶನ್ ಕಾಲು ನೋವಿನ ಬಗ್ಗೆ 10 ಪ್ರಶ್ನೆ ಮೂಡುವಂತೆ ಮಾಡಿದೆ. ಡಿಸೆಂಬರ್ 11ಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇದೆ ಅಂತ ಕೋರ್ಟ್ಗೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಮಾಹಿತಿ ನೀಡಿದ್ದರು. ಆ ಬಳಿಕ ಆಪರೇಷನ್ ಬದಲು ಫಿಸಿಯೋಥೆರಪಿ ನೀಡೋದಕ್ಕೆ ವೈದ್ಯರು ಸೂಚಿಸಿದ್ದರು. ಹೀಗಾಗಿ ಶಸ್ತ್ರಚಿಕಿತ್ಸೆ ನಡೆಸಿಲ್ಲ ಎನ್ನಲಾಗಿದೆ. ಆರ್ಆರ್ ನಗರದಲ್ಲಿ ಐಷಾರಾಮಿ ಮನೆ ಇದ್ರೂ ದರ್ಶನ್ ಅಲ್ಲಿಗೆ ಹೋಗಿಲ್ಲ. ಬದಲಾಗಿ ಪತ್ನಿಯ ಅಪಾರ್ಟ್ಮೆಂಟ್ ಸೇರಿಕೊಂಡಿದ್ದಾರೆ. ಇನ್ನು ನಿನ್ನೆಯಷ್ಟೇ ರಿಲೀಸ್ ಆಗಿದ್ದ ದರ್ಶನ್ ಗೆಳತಿ ಪವಿತ್ರ ಗೌಡ ಕೂಡ ಆರ್ಆರ್ ನಗರದಲ್ಲಿ ಇರುವ ನಿವಾಸದ ಬದಲು ಬನಶಂಕರಿಯಲ್ಲಿ ಇರುವ ತನ್ನ ತಾಯಿಯ ಮನೆಗೆ ಹೋಗಿದ್ಲು. ಹೀಗಾಗಿ ಆರ್ಆರ್ ನಗರದಲ್ಲಿ ಇರುವ 2 ನಿವಾಸಗಳು ಸದ್ಯ ಬಿಕೋ ಅಂತ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಜಗದೀಶ್ ಜಾಮೀನು ದೊರೆತ 6 ದಿನದ ಬಳಿಕ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಿಂದ ರಿಲೀಸ್ ಆಗಿದ್ದಾನೆ. ಶ್ಯೂರಿಟಿ ಸಿಗದ ಕಾರಣ ಬೇಲ್ ಸಿಕ್ಕರೂ ಕಳೆದ 6 ದಿನದಿಂದ ಜಗದೀಶ್ ಜೈಲಲ್ಲಿ ಇರುವ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಆಗಸ್ಟ್ 29ರಂದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಶಿವಮೊಗ್ಗಕ್ಕೆ ಜಗದೀಶ್ನನ್ನ ಶಿಫ್ಟ್ ಮಾಡಲಾಗಿತ್ತು.